ಈ ಆಕ್ಷನ್ ಆಫ್ ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಅಂತ ನೋಡಿ ಇಲ್ಲೇ ಇದೆ. ಇವ್ರು ಆಕ್ಷನ್ ಮಾಡುವಾಗ ಈ ಆಕ್ಷನ್ ಕರೀತಾರೆ. ಅದನ್ನ ಕಂಪ್ಯೂಟರ್ ನಲ್ಲೇ ಅಪ್ಲಿಕೇಶನ್ ತಗೋಬೇಕು, ಅಲ್ಲೇ ಫಿಲಪ್ ಮಾಡಬೇಕು, ನಿಮ್ಮ ಕೋಟ್ ಮಾಡಬೇಕು, ಬಿಟ್ಬಿಡ್ಬೇಕು ಅಷ್ಟೇ. ತೀರ್ಮಾನ ಅವ್ರದ್ದು. ಯಾವುದೇ ಕಾರಣ ಕೊಡದೆ ನಿಮ್ಮನ್ನ ನಾವು ರಿಜೆಕ್ಟ್ ಮಾಡಬಹುದು ಅಂತೂ ಇದೆ. ಇದು ಈ ಆಕ್ಷನ್ ಮಾಡ್ತಾರೆ ಎಲ್ಲವೂ ಕೂಡ. ಆಮೇಲೆ ಈ ಆಕ್ಷನ್ ಅಲ್ಲದೆ ನೀವು ಇವತ್ತು ಪ್ಲಾಟ್ ಏನಾದರೂ KDB ಇಂದ ತಗೊಳ್ಬೇಕಂದ್ರೂ ನೀವು ಆನ್ಲೈನ್ ಅಲ್ಲೇನೆ ಅಪ್ಲಿಕೇಶನ್ ಫಿಲಪ್ ಮಾಡಬೇಕು, ಅದನ್ನು ಫಾಲೋ ಅಪ್ ಮಾಡಿ ತಗೊಳ್ಬೇಕು. ಈಗ ಇದರಲ್ಲಿ ಏನಾಗಿದೆ, ಇದು ಆನ್ಲೈನ್ ಅಲ್ಲ, ಇದು ನೋಟಿಫಿಕೇಶನ್ ಜನರಲ್ ಆಗಿ ಮಾಡಿದ್ದಾರೆ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಬೇಕಷ್ಟೇ, ಮತ್ತೆ ನೀವು ಅದನ್ನ ಆನ್ಲೈನ್ ಅಲ್ಲಿ ಮಾಡಂಗೆಲ್ಲ ತಂದು ಕೊಡಬೇಕು. ಇದ್ರ ಉದ್ದೇಶ ಏನು? ಹೌದು, ಆನ್ಲೈನ್ ಮೊದಲಿಂದ ಇದೆ. ಅದಾದ್ಮೇಲೆ ಇದನ್ನ ಮ್ಯಾನ್ಯಲ್ ಮಾಡಿ ಅಲ್ಲಲ್ಲ, ಇದನ್ನ ಮಾತ್ರ ಮ್ಯಾನ್ಯಲ್ ಮಾಡಿದ್ದಾರೆ. ಈಗಲೂ ಅವೆಲ್ಲ ಆನ್ಲೈನೇ. ಇದನ್ನು ಮಾತ್ರ ಮ್ಯಾನ್ಯಲ್ ಮಾಡ್ಕೊಂಡಿದ್ದಾರೆ. ಯಾಕೆ? ದೇ ವಾಂಟೆಡ್ ಟು ಸಿ ದಿ ಫೇಸ್ ಆಫ್ ದಿ ಅಪ್ಲಿಕೆಂಟ್. ಯಾಕೆ? ನೀವು ಮೊದಲೇ ಹೇಳ್ಕೊಂಡಿದ್ದಾರೆ. ಆಕ್ಷನ್ ಮಾಡುವಂತ ಸೈಟ್ಗಳನ್ನೆಲ್ಲ ಇವತ್ತು ಏನಾಗಿದೆ, 500ರಿಂದ 600,000 ರೂಪಾಯಿ ಇದರಿಂದ ಸರ್ಕಾರಕ್ಕೆ ಇವತ್ತು ಲಾಸ್ ಆಗಿದೆ. 500ರಿಂದ 600 ಕೋಟಿ ರೂಪಾಯಿ ಲಾಸ್ ಆಗಿದೆ. ಯಾಕೆ ಅಂತಂದ್ರೆ ಇಲ್ಲಿ ಇರ್ಬೇಕಾದ್ದು 2.5 ಕೋಟಿ ಹಂಗೆ ನೀವು ಕೊಟ್ಟಿದ್ದೀರಿ. ಇಲ್ಲಿಂದ ಮಾತ್ರ ಹೇಳ್ತಾ ಇದ್ದೀನಿ, ಎಲ್ಲವೂ ಅಲ್ಲ ನಾನು ಹೇಳ್ತಾ ಇರೋದು. ಅದು ಎಷ್ಟಿರ್ಬೇಕಾಗಿತ್ತು? ಡಬಲ್ 5 ಕೋಟಿ ಪ್ಲಸ್ ಆಕ್ಷನ್. ಹೆಚ್ಚು ಕಡಿಮೆ 10ರಿಂದ 15 ಕೋಟಿಗೆ ಈಗ ಮಾರ್ಕೆಟ್ ವ್ಯಾಲ್ಯೂ ಇದೆ. ಅಷ್ಟು ಮಾತ್ರ. ಯಾಕೆ ನಾನು ಈಗಲೂ ಕೂಡ ನಿಮ್ಗೆ ಹೇಳ್ತೇನೆ, SR ವ್ಯಾಲ್ಯೂ ಅಲ್ಲಿ ಎಷ್ಟಿದೆ ಅಂತಂದ್ರೆ, ನೀವು ಕೊಟ್ಟಿರೋದು 2.5 ಕೋಟಿ, SR ವ್ಯಾಲ್ಯೂ ಇರೋದು 6.5 ಕೋಟಿ. ನೀವು ಅಲ್ಲಿ ದೇವನಹಳ್ಳಿಯಲ್ಲಿ ಕೇಳಿದ್ರೆ ಹೇಳ್ತಾರ SR ವ್ಯಾಲ್ಯೂ 6.5 ಕೋಟಿ. ಅದರ ಪ್ರಕಾರ ನೀವೇನಾದ್ರೂ ಹೋಗಿದ್ರೆ, ಈಗ ನೀವು 2.5 ಕೊಟ್ಟಿದ್ರೆ -4 ಕ್ರೋರ್ಸ್ ಆಯ್ತು. -4 ಕ್ರೋರ್ಸ್ ಆದ್ರೆ ಸ್ಟ್ಯಾಂಪ್ ಡ್ಯೂಟಿ ಎಷ್ಟಾಯ್ತು ನಿಮ್ಮ ಇದಕ್ಕೆ? 4 ಕೋಟಿಗೆ ನೀವು ಇವಾಗ ಸ್ಟ್ಯಾಂಪ್ ಡ್ಯೂಟಿ ಕೊಡಂಗಿಲ್ಲ. ಹೆಚ್ಚು ಕಡಿಮೆ 30 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಅಲ್ಲೂ ಲಾಸು. 4 ಕೋಟಿನೂ ಲಾಸು, 30 ಲಕ್ಷ ರೂಪಾಯಿ ಸ್ಟ್ಯಾಂಪ್ ವ್ಯಾಲ್ಯೂನು ಲಾಸು. ಅಂದ್ರೆ ಇದರೆಲ್ಲ ಹಿಂದೆ ಏನಿದೆ ಇದನ್ನ ಅವಲೋಕನ ಮಾಡಿ ನೋಡಿದ್ರೆ, ದೇರ್ ಇಸ್ ಅ ಲೂಟ್ ಬಿಹೈಂಡ್ ದಿಸ್. ದಿಸ್ ಈಸ್ ಆಲ್ಸೋ ಎ ಸ್ಕ್ಯಾಂಡಲ್. ನಿನ್ನೆನೆ ನಾನು ಹೇಳಿದೆ, ಇದು ಸೆಕೆಂಡ್ ಏನೋ ಸ್ಕ್ಯಾಂಡಲ್ ಆಫ್ ಮೂಡಾದಲ್ಲಿ ಏನ್ ನಡೆದಿದೆಯೋ ಅದೇ ತರ ಎಲ್ಲವೂ ಕೂಡ ಇಲ್ಲಿ ನಡೆದಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.